ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ ರಮೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ತುಂಬ ಸ್ಪೆಷಲ್ ದಿನ ನಮಗೆ. ಯಾಕಂತಂದರೆ ಲಡ್ಡು ಬರ್ತ್ಡೇ, ಲಡ್ಡು ಹುಟ್ಟಿದ ದಿನ. ಆ್ಯಕ್ಚುಲಿ ಲಡ್ಡು ಇನ್ನೂ ಹುಟ್ಟಿರಲಿಲ್ಲ. 9/22ಗೆ ಅವನು ಹುಟ್ಟಿದ್ದು. ಬೆಳಗ್ಗೆನೇ ಎದ್ದು ಬೇಗ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಪಾಪುಗೂ ಕೂಡ ಸ್ನಾನ ಮಾಡಿಸಿ ರೆಡಿಯಾಗಿ ದೇವ್ರಿಗೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಏನಂದರೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಫಸ್ಟು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಪೂಜೆ ಮಾಡ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಅವನು ಇನ್ನೂ ಮಲಗಿದ್ದ, ಎದ್ದಿರಲಿಲ್ಲ. ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ವಿ ಪಾಪುನ. ಕರ್ಪೂರ ಹಾಕೊಂಡು ಮೇಲೆ ಅವರವಣಿ ಕವು ಸುತೆ ಅವರವಣಿ ಪು ಬಿದ್ದಿದೆ ಕೈ ಬರ್ತದೆ. ಎಸ್ಕಾಯ್ಸ್ ಬಂದ್ವಿ ನಮ್ಮ ಮನೆ ದೇವ್ರಿಗೆ. ಲಡ್ಡು ಮಧು ಬರ್ತಡೇ ಇತ್ತಲ್ಲ, ಅದಕ್ಕೋಸ್ಕರ ಅರ್ಚನೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಇಬ್ಬರ ಹೆಸರಲ್ಲೂ, ಇಬ್ಬರು ಮಕ್ಕಳು ಹೆಸರಲ್ಲೂ ಅರ್ಚನೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ನನ್ನ ಮಕ್ಕಳು ಇಬ್ಬರೂ ಆಟ ಆಡ್ತಾಯಿದ್ರು. ಈ ದಿನ ಬಂದು ನಮಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ದಿನನೇ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಮ್ಮ ಲಡ್ಡು ಹುಟ್ಟಿದ ದಿನ. ಆ್ಯಕ್ಚುಲಿ ಅವ್ನು 9/22ಗೆ ಹುಟ್ಟಿದ್ದು ನೈಟು, ಇನ್ನೂ ಹುಟ್ಟಿರಲಿಲ್ಲ. ಬಟ್ ಆಲ್ಮೋಸ್ಟ್ ಅದೇ ದಿನ ಅಲ್ವಾ, ಅದಕ್ಕೋಸ್ಕರ ಮನೆ ದೇವ್ರಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ನಾನು ನಮ್ಮ ಮನೆಯವರು ಇಬ್ಬರೂ ರೆಡಿ ಮಾಡ್ತಾಯಿದ್ದೀವಿ, ಸಿದ್ಧತೆ ಮಾಡ್ತಾಯಿದ್ದೀವಿ. ತಟ್ಟೆ ಸಾಮಾನೆಲ್ಲ ಅಂದರೆ ಪೂಜೆ ಸಾಮಾನ. ಬಸವಪ್ಪ ಕೂಡ ಇತ್ತು, ಬಸವಪ್ಪಂಗೂ ಹಾರ ತೊಗೊಂಡಿದ್ವಿ. ಎರಡು ದೇವ್ರಿಗೂ ಹಾರ ಎಲ್ಲ ತೊಗೊಂಡಿದ್ವಿ. ನನ್ನ ದೊಡ್ಡ ಮಗ ಬಂದು ಫಸ್ಟ್ ಇಯರ್ ಬರ್ತಡೇಲಿ ಪುಟ್ಟ ಹೆಜ್ಜೆ ಆಗ್ತಾಯಿದ್ದ. ನಮ್ಮ ಲಡ್ಡು ಇನ್ನೂ ಗೋಡೆ ಇಟ್ಕೊಂಡೇ ನಡೀತಾನೆ. ಅಂದರೆ ಒಂದು ಕೈ ಬಿಟ್ಬಿಟ್ಟು ಒಂದು 5 ಹೆಜ್ಜೆ ಇಡ್ತಾನೆ, ಆಮೇಲೆ ಭಯ ಪಟ್ಕೊಂಡು ಬಿದ್ದೋಗ್ಬಿಡ್ತಾನೆ. ಇವನು ದೇವಸ್ಥಾನ ಫುಲ್ಲು ಎಲ್ಲ ಓಡಾಡಿದ್ದ, ಸಕ್ಕತ್ತಾಗಿತ್ತು. ಅದೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಬೇಕಾದರೆ ನೀವು. ಎಲ್ಲ ಹೋಗ್ಬಿಟ್ಟವಲ್ಲ, 51 ರೂಪಾಯಿ ಮಡಿಗೆ. ಓ ಇಲ್ಲ ಖರ್ಚಿಪ್ಪ ಒಂದು ಬೈಲಡು ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ಕತ್ತೆ ಕಾಣಿಸ್ತಾನೆ. ಗಾಯ್ಸ್, ಲಡ್ಡುದು ಬರ್ತಡೇ ಅಲ್ಲ, ಅದಕ್ಕೆ ಮನೆದೇವ್ರಿಗೆ ಬಂದಿದ್ದೀವಿ. ನಮ್ಮದು ಚಿಕ್ಕಸಿನಕೆರೆ ಕಾಲಭೈರೇಶ್ವರ ದೇವಸ್ಥಾನ ಬಂದಿದ್ದೀವಿ. ಈಗ ಪೂಜೆ ಸಾಮಾನು ಕೊಡೋಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀವಿ. ಬೆಳಗ್ಗೆನೇ ಬರಬೇಕಿತ್ತು, ಮಧ್ಯಾಹ್ನ ಆಗೋಯ್ತು. ಮಾಮೂಲಿ ಮಕ್ಕಳಿರೋ ಮನೇಲಿ ಗೊತ್ತಲ್ಲ, ಅದು ಇದು ಕೆಲಸ. ಲಡ್ಡು ಜಾಂಗಿ ತಿಂತಾ ಇದ್ದಾನೆ. ಲಡ್ಡು ನಿನ್ನ ಬರ್ತಡೇ ಇವತ್ತು? ಕೆಚ್ಕೊಂಡ್ಬಿಟ್ಟು ಅಷ್ಟೇ, ಕಾಯಿ ಹೊಡ್ಕೊಂಬರ್ಬೇಕು. ಪಾಪ ಚೇಂಜ್ ಮಾಡ್ಕೊಳ್ಳಿ. ಮಾಮಿದು ಕಣ್ಣು ಮಡ್ಕೋವಾ, ಮಾಮಿದು ಮಡ್ಕೊ. ಅವ್ನು ನೋಡ್ತಾರೆ, ಅದಕ್ಕೆ ಅಲ್ಲಿ ಬಿಡ್ಬಿಡು. ಸುಮ್ಮನೆ ಅವ್ನು ತಿನ್ನ ಕಾಣಿಸ್ತಾನೆ ಇಲ್ಲ, ಯಾಕೋ ಬೆಳಕೆ ಇಲ್ವಲ್ಲ. ಇಕ್ಕ ಮಾನಿಗೆ ಇಕ್ಕವಾ ಹೊಡಿತಾನೆ ನೋಡೋಣ. ಹೊಡಿತಾನೆ ಲಡ್ಡು. ಇಕ್ಕಪ್ಪ ಚಿನ್ನಮ್ಮ, ಇಕ್ಕು ಬಂಗಾರ, ಇಕ್ಕಪ್ಪ. ಎಡಗಡೆ ಇಡ್ಬಾರ್ದು, ಬಲಗಡೆ ಇಡು. ಅಲ್ಲಿ ಮಾಮಿಗೆ ಮಂಗಳಾರತಿ ಹಾಕೋಕೆ ಇಟ್ಕೋದ್ನ. ಸಿಂಹರಾಶಿ ಹೆಸರು. ಅವ್ನು ನೋಡು ಎಷ್ಟು ನೀಟಾಗಿ ಅಡ್ಬಿದ್ದವ್ನು ನೋಡು. ಪಾಪ ಇದೆ, ನೀನು ಮಾಡ್ಬಾ, ನೀನು ಅಡ್ಬಿಡು ಬಾ ಲಡ್ಡು, ಅಡ್ಬಿಡು ಲಡ್ಡು.
ಹ್ಞೂ ಬೈಲಿ ಫೋಟೋದ ಎತ್ಕೊಳ್ರಿ ಇಲ್ಲ ಬಾ ಬಾಯ್ ಹೋಗು ನಾನು ಹತ್ರ ಹೋಗು ನಾನು ಅಡ್ಬಿಡ್ತೀನಿ ಬೀಳ್ತೀನಿ ತಗೊಳ್ಳಿ. ಹಾಂ ಸ್ಟಾರ್ಟ್ ಮಾಡು. ಎಲ್ಲ ಹಂಗೆ ಕೊಡ್ತೀನಿ. ನೋಡಿ ಲಡ್ಡುನ ಬಾ. ಗೈಸ್ ಒಂದು ದೇವ್ರಿಗೆ ಆಯಿತು. ಈಗ ಇನ್ನೊಂದು ದೇವರು ಚೆನ್ನಪ್ಪಾಜಿ ಇದೆ, ಆ ದೇವರಿಗೆ ಸಿದ್ಧತೆ ಮಾಡ್ತಾಯಿದ್ದಾರೆ. ಪೂಜೆ ಸಾಮಾನು ಇವ್ನು ನೋಡಿ, ಇವನು ತುಂಟ ಮುರಿತಾ ಇದ್ದಾನೆ ಬಾಳೆನ. ಬಸಪ್ಪಂಗೆ ಬಾಳೆನ ಕೊಟ್ವಿ, ಬೇಡ ಅಂದರು. ಬರೀ ಹಾರ ಹಾಕ್ಬಿಟ್ಟು ಲಡ್ಡು ಮಾಮಿ ಹತ್ರ ಹೋಗೋಣ. ಮಾಮಿ ಹತ್ರ ಹಾಂ ಕುಯ್ಕತ್ತು. ಸರಿ ಅಗ್ಲಿಸಿ ಇನ್ನೊಸಿ ಅಗ್ಲಿಸಿ. ಅಗ್ಲಿಸಿ. ಹೂವು ಕಟ್ ಮಾಡೋಕ್ಕೆ ಹೋಗಿ ಕೈ ಕುಯ್ಕೊಂಡವ್ರೆ. ನಮ್ಮ ಲಡ್ಡು ನೋಡಿ ಗೈಸ್, ನಮ್ಮ ಲಡ್ಡುದ ಔಟ್ಫಿಟ್ ಹೇಗಿದೆ ಹೇಳಿ? ಚೆನ್ನಾಗಿದೆಯಾ ಲಡ್ಡು? ಇಲ್ಲಿ ತಿರ್ಗು ಲಡ್ಡು, ಇಲ್ಲಿ ನೋಡು ನನ್ನ. ಚೆನ್ನಾಗಿದೆಯಾ? ಅಯ್ಯ ಬಂಗಾರ ಪಾಪು. ಬಾಬಾ ಪಂಜ ಯಾಕೆ ಕಾಣಿಸ್ತಾ ಬಾಳೆನೆ ನೋಡ್ತಾವ ನಾನು. ಕೊಡಬಾರ್ದು, ಬೇಡ ಅವನಿಗೆ. ಮಾಮಂಗ್ನೆ ಅವನ ಕೈಲಿ ಕೊಟ್ರ ಫೋನ. ತಟ್ಟೆ ಓದ್ತೀಯ ಪಪ್ಪು? ಬೈಲಿ ಏನು ತಗೋತೀಯ? ನಿಧಾನ ಕೇಳು. ಜಾಂಗಿರಿ ತಗೋತೀನಿ ಬನ್ನಿ ಅಂತೆ. ಹಿಡಿದು ಬಿಡ್ತೀನಿ ನಾನು. ಸುಮ್ಮನೆ ಜೋರ ಕೇಳಿಸ್ಬೇಡ, ಗಿಡ್ಬಿಟ್ಟೆ ರೀ. ಹೋಗೋಣ ನಡಿಪ. ಜಾಂಗಿರಿ ತಗೋತಾನೆ, ಜಾಂಗಿರಿ. ನಡಿ ಹೋಗೋಣ. ಕಂಪ್ಲೀಟಾ? ಸೂಪರ್ ಪಪ್ಪ ಪಾಮ. 2 ಲಕ್ಷ ಬನ್ರಿ, ಎತ್ಕೊ ಬನ್ರಿ ಈಗ. ಏಯ್ ಮಾಡಬಾರ್ದಂಗೆ. ಅವ್ನು ಎತ್ಕೊ ಬನ್ನಿ, ನಾ ಕವರ್ ಎತ್ಕೊತೀನಿ.
ಎಸ್ ಗೈಸ್ ಪೂಜೆ ಮುಗೀತು, ಮನೆ ಕಡೆಗೆ ಹೊರಡ್ತಾ ಇದ್ವಿ. ಊಟ ಕೊಟ್ಟರೆ ಊಟ ಮಾಡ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ಮನೆಗೆ ಹೋಗಿ ಊಟ ಮಾಡ್ತೀವಿ, ಇಷ್ಟೇ. ಆ್ಯಕ್ಚುಲಿ ಏನು ಗೊತ್ತಾ, ದೊಡ್ಡ ಮಗನ ಬರ್ತ್ಡೇಲಿ ಏನೋ ಇತ್ತು ಅನಿಸುತ್ತೆ. ಅವತ್ತು ಏನೋ ಸ್ಪೆಷಲ್ ಇತ್ತು, ತುಂಬ ಜನ ಇದ್ದರು, ರಶ್ ಇತ್ತು. ಇವತ್ತು ರಶ್ ಇಲ್ಲ. ಆ್ಯಕ್ಚುಲಿ ಗುರುವಾರ ಭಾನುವಾರನೇ ವಾರ ನಮ್ಮ ದೇವ್ರದ್ದು, ಬಟ್ ಗುರುವಾರ ಅಷ್ಟು ರಶ್ ಇಲ್ಲ, ಭಾನುವಾರ ತುಂಬ ರಶ್ ಇರುತ್ತೆ. ಅವನ ಬರ್ತಡೇ 3ನೇ ತಾರೀಕು ಭಾನುವಾರ ತಾನೇ ಬಿದ್ದಿದ್ದು, ಸಖತ್ ಜನ ಇದ್ದರು. ಇವತ್ತು ಗುರುವಾರ ಬಿದ್ದಿದೆ ನಮ್ಮ ಪಾಪ ಬರ್ತಡೇ. ಬೆಳಗ್ಗೆನೇ ಬಂದ್ಬಿಟ್ಟು ಬೆಳ್ಳಿ ಕಣ್ಣು ಮಾಡಿಸಿದ್ವಿ ದೇವ್ರಿಗೆ, ಬೆಳ್ಳಿ ಕಣ್ಣು ಕೊಟ್ಟಿದ್ವಿ. ಬಸಪ್ಪನಿಗೆ ಕಾಲಿಗೆ ಕಡ ಮಾಡಿಸಿದ್ವಿ, ಕಡ ಕೊಟ್ಟಿದ್ವಿ. ಏನಕ್ಕೆ ಅಂದರೆ ಕೊಟ್ಟಿದ್ದು, ಪಾಪುಗೆ ಹುಷಾರಿರಲಿಲ್ಲ, ಅವನಿಗೆ ಜಾಂಡಿಸ್ ಬಂದುಬಿಟ್ಟಿತ್ತು ಆಗ. ಅದಕ್ಕೋಸ್ಕರ ನಾನು ಹರಕೆ ಮಾಡ್ಕೊಂಡಿದ್ದೆ. ಅಂದರೆ ಆಸ್ಪತ್ರೆಯಲ್ಲಿ ಇರಬೇಕಾದ್ರೇ ಹರಕೆ ಮಾಡ್ಕೊಂಡಿದ್ದೆ. ಅದಕ್ಕೆ ಬಾಗಿಲು ತೆಗೆದಿದ್ದೆ, ನೋಡೋಣ ಹೋಗ್ತಾ ಇದ್ದಾರಲ್ಲ. ಅದಕ್ಕೆ ಬಸಪ್ಪನಿಗೆ ಕಡ ಮತ್ತು ದೇವ್ರಿಗೆ ಕಣ್ಣು ಕೊಟ್ಟಿದ್ವಿ, ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಗೈಸ್ ಊಟ ಕೊಡ್ತವ್ರೆ, ಊಟ ಮಾಡಿಕೊಂಡು ಮಾಮೂಲಿ ಅನ್ನ ಸಾಂಬಾರು ಇರುತ್ತೆ, ಮಜ್ಜಿಗೆ ಇರುತ್ತೆ, ಒಂದೊಂದು ಸರಿ ಪಾಯಸ ಬೂಂದಿ ಇರುತ್ತೆ. ಇವತ್ತು ಸದ್ಯಕ್ಕೆ ಏನೂ ಇಲ್ಲ, ಅನ್ನ ಸಾಂಬಾರು ಅನಿಸುತ್ತೆ. ಊಟ ಮಾಡ್ಕೊಂಡು ಹೋಗೋಣ. ಹಾಂ ತೊಳ್ಕೊಬರ್ತೀನಿ. ಬಂದವನು ಮತ್ತೆ ಹೋದ್ನ. ಬಾಯ್ ಇಲ್ಲಿಗೆ ರೀ. ಊಟ ಮಾಡು ಫಸ್ಟ್. ಜಾಂಗೀರ್ ಮಗನೇ, ಅದು ತಗೋರ ಜಾಂಗೀರ್ ಇಲ್ಲ ಮಗನೇ, ಬಾಳೆಹಣ್ಣು ಇರೋದು ಜಾಂಗೀರ್ ತಾತಂತ ತಗೋ ಸುಮ್ಮನೆ ಹೋಗ್ಬೇಕಾರೆ. ಅಮ್ಮನ ತಟ್ಟೆ ಸಾಕು ಅಂತ ಇದೆ, ಜಡ ತಟ್ಟೆ ಬಾ ಸಾಕು, ಬಾ ಸಾಕು, ಬಾ ತಟ್ಟೆ ಸಾಕು, ಬಾ. ಜಗಳ ಆಗ್ಬಿಟ್ಟು ಅನ್ಸುತ್ತೆ, ಅಲ್ಲೇ ಮುಟ್ಪದ ಪಾಪು. ಬಿಸಾಕ ಇಲ್ಲಿ ಕಾಸು ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಾಸು ಕೊಡ್ಬಾರ್ದು. ಕಾಸು ಗಲ್ಲಿ ಒಳಗೆ ಬಿಸಾಬಿಡು ಪಾಪು. ಎಸ್ ಗೈಸ್ ಮನೆಗೆ ಬಂದ್ವಿ. ಆಲ್ರೆಡಿ ಬಂದು ತುಂಬ ಲೇಟು ಅಂತೀನಿ, ತುಂಬ ಹೊತ್ತಾಯಿತು. ಈಗ 5:45 ಟೈಮು. ನಾವು ಬಂದಾಗ ಎಷ್ಟು ಟೈಮು? 2:30-3 ಗಂಟೆ ಹತ್ತತ್ರ ಆಗಿತ್ತು ನಾವು ಮನೆಗೆ ಬಂದಾಗ. ಈಗ 5:45 ಟೈಮು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಬಂದೆ. ಅಡುಗೆಗೆ ತರಕಾರಿ ಬಾತು ಮತ್ತು ಕೇಸರಿ ಬಾತ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೇ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಅಡುಗೆ ಪ್ರಿಪರೇಷನ್ಗೆ. ಪಾಪು ಕಿರ್ಸ್ಬೇಡ, ಇದು ಬಿಡ್ತಾನೆ. ಲಡ್ಡು ಮಲಗಿದ್ದಾನೆ, ಬರ್ತ್ಡೇ ಬಾಯ್ ಮಲಗಿದೆ. ಅವನಿದೊಳ್ಳು ಅಷ್ಟೊಂದು ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ಬೇಗ ಮಾಡ್ಕೊಬಿಡೋಣ. ತರಕಾರಿ ಬಾತ್ ಮಾಡೋಣ, ಕೇಸರಿ ಬಾತ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಇರಿದೆ ತರಕಾರಿ. ನೀವು ಈ ವಾರ ತೊಗೊಬರ್ಲಿಲ್ಲ ತರಕಾರಿ ಸಂತೆಲಿ? ಮದ್ದೂರಲ್ಲಿ ಸಂತೆ ನಡೀತದೆ ಮಂಗಳವಾರ, ಅಲ್ಲಿ ತೊಗೊಂಬಂದ್ಬಿಡ್ತಿದ್ರು. ಈ ವಾರ ಮಿಸ್ ಆಯಿತು. ಹೋದ ವಾರನೂ ಮಿಸ್ ಆಯಿತು ಅಲ್ವಾ? ಬನ್ನಿ ಗೈಸ್ ತರಕಾರಿ ಕಟ್ ಮಾಡ್ಕೊಳ್ಳೋಣ ಬೇಗ. ಸಿಕ್ಕಾಪಟ್ಟೆ ಕಾಲು ನೋವು, ಬಿಸಿಲು, ಹೆವಿ ಬಿಸಿಲು. ಏನು ಕಾಲೇ ಇಡೋಕ್ಕಾಗ್ತಿರ್ಲಿಲ್ಲ ನನಗಂತೂ. ಕಾಲೆಲ್ಲ ಬೆಂದೋಯ್ತೇನೋ ಅನ್ಕೊಬಿಟ್ಟು, ಅಷ್ಟು ಬಿಸಿಲು. ಮರಳು ದೇವಸ್ಥಾನ ಹತ್ರ ಇರೋದು, ಮರಳು ಕಲ್ಲು ಫುಲ್ಲು. ಬಿಟ್ರಿ ಆಡ್ಲಿ ರೀ ಬಿಡಿ. ನನ್ನ ಮಗ ಕಾರ್ನ ಆಚೆ ತೊಗೊಂಡೋಗಿದ್ದಾನೆ. ನಮ್ಮ ಮನೆಯವರು ಬೇಡ ಒಳಗಡೆನೇ ಆಟಾಡು, ಪಾಪು ಆಟಾಡೋದ್ನೆಲ್ಲ ಇಲ್ಲಿ ಇದು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಪುದೀನ ಸೊಪ್ಪು ಕಿತ್ಕೊಬರೋಣ ಬನ್ನಿ. ಪುದೀನ ಬೇಕು, ಪುದೀನ. ಎಲ್ಲಿಗೂ ಹಸು ಇಟ್ಕೊಂಬರಕ್ಕೆ ಹೋಗ್ತಿದ್ದೀರಾ? ಪುದೀನ ಸೊಪ್ಪು ಕಿತ್ಕೊಬರ್ತೀನಿ. ಪಾಪು ಅಪ್ಪಾಜಿ ಬರಲಿಲ್ಲ ಕಣ ಇನ್ನು. ಎಸ್ ಗೈಸ್ ಅಡುಗೆ ರೆಡಿ ಆಗ್ತಾಯಿದೆ. ಒಂದು ಕಡೆ
ಬಾತು, ತರಕಾರಿ ಬಾತು, ಪಲಾವ್ ಅಂತ ಹೇಳ್ತೀವಲ್ಲ ಅದು. ಇನ್ನೊಂದು ಕಡೆ ಕೇಸರಿ ಬಾತಿಗೆ ರೆಡಿ ಮಾಡಿದ್ದೀವಿ. ಆ ಥರ ಎಲ್ಲ ಮಾಡಬಾರ್ದು ಪಾಪ. ನಮ್ಮ ಚೈತ್ರ ನಮ್ಮ ಹುಡುಗಿ ಮಾಡ್ತಿದ್ದಾಳೆ, ನಾನೆಲ್ಲ ಹೆಚ್ಕೊಟ್ಟೆ, ಅವಳು ಮಾಡ್ತಿದ್ದಾಳೆ. ಪಾಪ ಹಂಗೆಲ್ಲ ಮಾಡಬಾರ್ದು, ಕಿತಾಪತಿ ನನ್ನ ಮಗ ಅವನು. ಅಪ್ಪ ಗಾಯ್ಸ್ ಯಾಕೋ ಹುಷಾರಿಲ್ಲ. ಏನು ಮಾಡೋದು, ನಮ್ಮ ಪಾಪು ಫಸ್ಟ್ ಇಯರ್ ಬರ್ತ್ಡೇ ಅಂತ ಸ್ವಲ್ಪ ಖುಷಿಯಾಗಿದ್ದೀನಿ. ಹುಷಾರಿಲ್ಲ ಅಂದ್ರೂ ನಾನೀಗ ಏಟು ಹೊಡಿತೀನಿ ನೋಡಿ ಗೈಸ್ ಹೆಂಗೆ ಮಾಡ್ತಿದ್ದಾನಂತೆ ಇವನು. ಬರ್ರೀ ಇದೆ ಇವನು ಕಿತಾಪತಿ ಕೆಲಸ. ನಾನು ನೋಡಿ ಈಗ ಅಲ್ಲೆಲ್ಲ ಗಲೀಜಾಯ್ತು ತಾನೆ ಪಾಪು, ಹಿಂಗೆಲ್ಲ ಮಾಡ್ತಾರಾ? ಈ ಥರ ಎಲ್ಲ ಮಾಡ್ತಾರಾ? ಅಲ್ಲಿ ನೋಡಿದ್ರೆ ಅಷ್ಟು ಖಾರ ಚೆಲ್ಬಿಟ್ಟು ಬಂದಿದೆಯಾ. ಕೇಸರಿ ಬತ್ತಿಗೆ ನೀರೊಂದು ಸ್ವಲ್ಪ ಕುದಿದ್ರೆ ರವೆ ಹಾಕಿ ತಿರುಗಿಸ್ಬಿಡೋದೆ, ಒಂದು ಸ್ವಲ್ಪ ಕಸ ಗುಡಿಸ್ಬಿಡೋಣ. ಬರ್ತಾರಲ್ಲ ಯಾರಾದರೂ ಈಗ ಕೇಕ್ ಕಟ್ ಮಾಡ್ಬೇಕಾರೆ, ಇದೇನು ಹಿಂಗಿದೆ ಮನೆ ಅಂತಾರೆ. ಹಾಂ ಏನಮ್ಮ ಎತ್ಕೊಂಡ್ರೆ ಕಸ ನಿಂಗೆ ಗುಡಿಸ್ತೀಯಾ? ಬಿಡು, ನಾನು ಗುಡಿಸ್ಬಿಟ್ಟು ನಿಂಗೆ ಕೊಡ್ತೀನಿ ಬಿಡು. ಗೈಸ್ ನನ್ನ ಮಗ ಗುಡಿಸ್ತಾನಂತೆ ಕಸನ, ನಾನು ಗುಡಿಸ್ಬಿಟ್ಟು ನಿಂಗೆ ಕೊಡ್ತೀನಿ ಆಯಿತಾ? ಅದು ಎತ್ ಮಾಡ್ಬಿಟ್ಟು ಟೋಪಿ ಬೆಲ್ಟು ಎಲ್ಲ ಎತ್ ಮಾಡ್ಬು. ನೀನು ಮಮ್ಮಿಗೆ ಹೆಲ್ಪ್ ಮಾಡಬೇಕು ಅಂದರೆ ಅದನ್ನೆಲ್ಲ ಎತ್ ಮಾಡಬೇಕು. ಇದೆಲ್ಲ ಯಾರು ಚೆಲ್ಲಿರೋದು ಹಿಂಗೆ? ನೀನು ತಾನೇ? ಎಲ್ಲ ಬಿಡು, ಜಾಗ ಬಿಡು, ಬೇಗ ಗುಡ್ಸೋಣ, ಅವರೆಲ್ಲ ಬಂದ್ಬಿಡ್ತಾರೆ. ನಾವು ಇವಾಗ ಕೇಕ್ ಕಟ್ ಮಾಡ್ತೀವಲ್ಲ ಪಾಪು ಬರ್ತ್ಡೇಗೆ. ಪಾಪುದು ಹ್ಯಾಪಿ ಟು ಯು. ನಿಂದಲ್ಲ ಲಡ್ಡುದು, ನಿಂದಾಯ್ತಲ್ಲ ಡಿಸೆಂಬರ್ 3ನೇ ತಾರೀಕು. ಮರ್ತೈತಾ ನೋಡು, ಅಲ್ಲಿ ಕಸ ಗುಡ್ಸೋಗು, ಇಲ್ಲಲ್ಲ ಬರೋದು. ನಾನು ಕಸ ಗುಡ್ಸೋದ್ಮೇಲೆ ಅವ್ನು ಕಸ ಗುಡಿಸ್ತವ್ನು. ಅಪ್ಪ ರಪ ಮಿಶಕ್ಕೆ ಬೇಗ ತಪ್ಪಂಬರೋಕ್ಕೆ ಒಪ್ಪೋಗಿದ್ದಾರೆ. ಇವಾಗ ನಾನು ಯಾವ ಭಾಷೆ ಮಾತಾಡಿದೆ ಅಂತ ಗೆಸ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ನನ್ನ ಮಗನಿಗೆ ಅರ್ಥ ಆಗಲ್ಲ ಆ ಭಾಷೆ. ಅದು ಹೇಳಿದ್ರೆ ಈಗ ಅವನು ಸುಮ್ಮನೆ ಕಿಪಿರಿಕ್ ಮಾತಾಡ್ತಾನೆ ಅಪ್ಪದಕ್ಕೆ. ನಿಮ್ಗೆ ಯಾರಿಗೆಲ್ಲ ಈ ಭಾಷೆ ಗೊತ್ತು ನನಗೆ ಕಮೆಂಟ್ ಮಾಡಿ. ಪಾಪ ನಿಂಗೆ ಗೊತ್ತಾ ಭಾಷೆ ಇದು? ಒಳಗೆಲ್ಲ ಗುಡಿಸ್ಬಾರ್ದು, ಒಳಗಡೆಗೆ ಬೇರೆ ಪರ್ಕೆ, ಆಚೆಗೆ ಬೇರೆ ಪರ್ಕೆ, ಅಲ್ಲೆಲ್ಲ ಗುಡಿಸ್ಬಾರ್ದು. ತಗೊಂಬ, ಅದು ತೊಗೊಂಡೋಗಿ ಒಲೆಗೆ ಹಾಕು. ಅಪ್ಪ ದೇವ, ನಾನು ದೊಡ್ಡ ಮಗನ ಬರ್ತಡೇ ಎಷ್ಟು ಚೆನ್ನಾಗಿ ಮಾಡಿದ್ವಿ ಗೊತ್ತಾ? ನಾನು ಅವಾಗೇನಾದ್ರು ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡಿದರೆ ನೀವೆಲ್ಲ ನೋಡ್ಬೋದಾಗಿತ್ತು, ಬಟ್ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಅಂದರೆ 3ನೇ ತಾರೀಕು ಮಾಮೂಲಿ ಇವಾಗ ಲಡ್ಡುಗೆ ಹೆಂಗೆ ಮಾಡ್ತಿದ್ದೀವೋ ಹಂಗೆ ಮಾಡಿದ್ದು. ಬಟ್ ಇವನಿಗೆ ರೇಷ್ಮೆ ಡ್ರೆಸ್ ತೊಗೊಬಂದಿದ್ವಿ, ಪ್ಯೂರ್ ರೇಷ್ಮೆ ಜುಬ್ಬ ಪೈಜಾಮ್ ತಂದು ಹಾಕಿ ಎಲ್ಲ ಮಾಡಿದ್ವಿ. ಇವನಿಗೆ ನಾರ್ಮಲ್ ಟೀ ಶರ್ಟು ಚಡ್ಡಿ ತೊಗೊಬಂದಿದ್ವಿ. ಪಾಪು ಮತ್ತೆ ಕಸ ಎಲ್ಲ ಅಂಟ್ತಾಯಿದ್ದೆ ಮಗನೆ, ಮತ್ತೆ ಕಸ ಎಲ್ಲ ಮಾಡ್ತಾಯಿದ್ಯಾ ನೀನು. ಆಮೇಲೆ 3ನೇ ತಾರೀಕು ಇವನು ಬರ್ಡೇ ಇದೆ, ಡಿಸೆಂಬರ್ 3ಕ್ಕೆ. ಡಿಸೆಂಬರ್ 17ನೇ ತಾರೀಕಿಗೆ ಫುಲ್ಲು ಗ್ರ್ಯಾಂಡಾಗಿ 6 ಮರಿ ಕಟ್ ಮಾಡಿದ್ದಿದ್ದು ಅವ್ನ ಬರ್ತಡೇಲಿ. 6 ಮರಿ ಕಟ್ ಮಾಡಿ ಫುಲ್ಲು ಇಡೀ ಊರವ್ರಿಗೆ ಹೇಳಿ, ನಮ್ಮ ನೆಂಟ್ರಿಗೆಲ್ಲ ಹೇಳಿ ಫುಲ್ಲು ಭರ್ಜರಿ ಭೋಜನ ಮಾಡಿಸಿ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ. ಮಾತ್ರ ಮನೆ ಮುಂದೆ ಪೆಂಡೆಲ್ ಹಾಕಿ ಡೆಕೋರೇಷನ್ಗೆಲ್ಲ ಮಾಡಿ ನಾನು ಹೊಡಿತೀನಿ ನಿಜ, ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ವಿ. ಬಟ್ ನಮ್ಮ ಲಡ್ಡು ಬರ್ತಡೇನ ಅದರಲ್ಲಿ ಒಂದು ಕಾಲು ಭಾಗನಾದರೂ ಮಾಡಬೇಕು ಅಂತ ನಾನು ನಮ್ಮ ಮನೆಯವರು ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ನಮ್ಮದು ನಮ್ಮ ಮನೆ ದೇವ್ರ ಹಬ್ಬ ಇದೆ ಈಗ ಏಪ್ರಿಲ್ 5, 4, 5, 6 ಇಲ್ಲ 5, 6, 7 ಏನೋ ಗೊತ್ತಿಲ್ಲ ಸರಿಯಾಗಿ. ಯುಗಾದಿ ಹಬ್ಬ 15 ದಿವಸಕ್ಕೆ ನಮ್ಮದು ಮನೆ ದೇವ್ರ ಹಬ್ಬ ಇದೆ, ಬೋರೆದೇವ್ರ ಹಬ್ಬ ಅಂತ ಹೇಳ್ತೀವಿ. ಚಿಕ್ಕರಸಿನಕೆರೆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ. ಅದಕ್ಕೆ ಅದಾಗ 1 ವಾರಕ್ಕೆ ಮರುವಾರ ಅಂತ ಕೂಡ ಮಾಡ್ತಾರೆ. ಅದರಲ್ಲಿ ನಾವು ನಾನ್ ವೆಜ್ ಅಂತೆ ಮಾಡೋದು. ಅದಕ್ಕೆ ಆವಾಗಲೇ ಒಂದು 10-15 kg ಚಿಕನ್ ಏನಾದ್ರು ತರಿಸಿ ಬರೀ ನಮಗೆ ನಮ್ಮ ಫ್ಯಾಮಿಲಿ ಇವ್ರಿಗೆ ಮಾತ್ರ ಹೇಳ್ಕೊಂಡು ಮಾಡೋಣ, ಸಿಂಪಲಾಗಿ ಮಾಡೋಣ. ಇವ್ನಿಗೆ ಅಷ್ಟು ಗ್ರ್ಯಾಂಡಾಗಿ ಮಾಡಿ 2ನೇ ಮಗುಗೆ ಸಿಂಪಲಾಗಾದರೂ ಮಾಡಲಿಲ್ಲ ಅಂತಂದರೆ ಅವ್ನು ದೊಡ್ಡವನಾದ್ಮೇಲೆ ಬೇಜಾರು ಮಾಡ್ಕೋಬಾರ್ದು. ಅದಕ್ಕೋಸ್ಕರ ಮತ್ತು ಇವನಿಗೆ ಫೋಟೋಶೂಟ್ ಕೂಡ ಮಾಡಿಸಿದ್ವಿ. ನಾನು ನೆಕ್ಸ್ಟು ಶಾರ್ಟ್ಸಲ್ಲಿ ಏನಾದರೂ ಹಾಕಿದ್ರೆ ಹಾಕ್ತೀನಿ ನೋಡಿ ನೀವು. ಇವನಿಗೆ ಫೋಟೋಶೂಟು ಎಲ್ಲ ಸಖತ್ತಾಗಿ ಮಾಡಿಸಿದ್ವಿ ಮಾತ್ರ. ಈಗ ಲಡ್ಡುಗೆ ಫೋಟೋಶೂಟು ಇಲ್ಲ, ಏನೂ ಇಲ್ಲ. ನೋಡೋಣ ಮುಂದಕ್ಕಾದರೆ ಮಾಡಿಸ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಮಾಡಿಸ್ತೀನಿ.
ಮಾಡಿಸ್ತೀನಿ ಗೈಸ್, ನಿಜ ಬಿಡೋದಿಲ್ಲ. ನಾನು ಇವ್ನು ಮಾಡಿರೋದ್ರಲ್ಲಿ ಅವ್ನಿಗೆ ಅರ್ಧನಾದರೂ ನಾನು ಮಾಡಲೇಬೇಕು. ಪಾಪು ಪರ್ಕೆ ನನಗೆಲ್ಲ ಸೋಗ್ತೈತೆ. ಬರಲೆ ಸಕ್ಕರೆ ಥರ ಕೇಳಿದ್ದೆ ನಮ್ಮ ಅಪ್ಪಂಗೆ. ಸುಂದರ ಪಾಪ ಒಂಚೂರು ಅಷ್ಟೇ. ಹಿಡ್ಕೊ ಅಷ್ಟೇ ಹಿಡ್ಕೊ ಅಷ್ಟೇ ಹಿಡ್ಕೊ ಸಾಕು ನೋಡ್ರಿ ಅವನ್ನ. ಅಯ್ಯೋ ಬೇಡ ಬಂಗಾರ ಪಾಪು ನೀ ಸೈಡ್ ಬಾ. ಸೈಡ್ ಬರ್ರಿ. ಏನು ನಾನು ವಿಡಿಯೋ ಮಾಡ್ಬೇಕಲ್ಲ, ನೀವು ಮಾಡ್ಕೊಂಡು ಇದು ಇಕ್ಕಿನ ಸೂರ. ಇದು ಬನ್ನಿ ಅಮ್ಮ. ಚೈತ್ರ ನೀನು ಹೋಗು. ಚೈತ್ರ ನೀನು ಹೋಗು. ಅಷ್ಟೇ ಅಷ್ಟೇ. ಏ ಖುಷಿಕುನು ರೀ, ಖುಷಿಕುನ್ ಕರ್ಕೋಬೇಕು ತಾನೆ. ಮರ್ತೋಯ್ತು ನಾನು. ಕಟ್ ಮಾಡಿಸ್ರಿ ಅವಳ ಕೈಲಿ, ಖುಷಿಕನ್ ಕೈಲಿ. ಹಾಂ ಕಟ್ ಮಾಡ್ರಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ಸ್ ಮಾಡ್ರಿ ಎಲ್ರು. ಏ ಗಾನು ಇತ್ತು, ಕ್ಲಾಪ್ಸ್ ಮಾಡ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಖುಷಿಕಾ, ಹ್ಯಾಪಿ ಬರ್ಡೇ ಟು ಯು. ಪ್ಲೇಟ್ ತರಬೇಕಿತ್ತು ಕಣ್ರಿ. ಇತ್ತೇನು ಆಂಟಿ ಮನೇಲಿ ಪ್ಲೇಟ್ ಇತ್ತ? ಸಾಕು ಸಾಕು ಕೊಟ್ಕೊ ಬರಗಪ್ಪ ಎಲ್ಲಾರ್ಗು. ಅಲ್ಲಿ ಲಡ್ಮ ಅಲ್ಲಿ ಅಲ್ಲಿ ಕಟ್ ಮಾಡೋದಲ್ಲೇ. ಎಸ್ ಗೈಸ್, ನೋಡಿದ್ರಲ್ಲ ನನ್ನ ಚಿಕ್ಕ ಮಗನ ಬರ್ತ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಅಷ್ಟೊಂದೇನು ಗ್ರ್ಯಾಂಡಾಗಿ ಏನಿಲ್ಲ, ಸಿಂಪಲಾಗಿ ಒಂದು ಕೇಕ್ ತೊಗೊಬಂದು, ಅದು ಕೂಡ ಹನಿ ಕೇಕ್ ತೊಗೊಬಂದು ಕೇಕ್ ಕಟ್ ಮಾಡಿಸಿದ್ವಿ. ನನ್ನ ದೊಡ್ಡ ಮಗನ ಬರ್ತ್ಡೇಲಿ ಆ್ಯಕ್ಚುಲಿ 20 kg ಕೇಕ್ನ ನಾವು ತೊಗೊಬಂದಿದ್ದು. ಇವನ ಬರ್ತ್ಡೇಲಿ ಬರೀ 2.5 kg 3 kg ಅನಿಸುತ್ತೆ ಅಷ್ಟೇ ಕೇಕ್ ತೊಗೊಬಂದು ಕಟ್ ಮಾಡಿದ್ದು. ಅದೇ ದಿನ ಕೂಡ ನಮ್ಮ ಖುಷಿಕಂದು ಬರ್ತ್ಡೇ ಇತ್ತು, ಅವಳದು ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಕೂಡ ನನ್ನ ಮಕ್ಕಳ ಮೇಲೆ, ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಪಾಪುದು ನೈಟ್ ಔಟ್ಫಿಟ್ ಬಂದು ಇದಾಗಿತ್ತು ಗೈಸ್. ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ. ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.